ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಮಲಾಗಿ ನೋಡಿ ಗೊತ್ತಾಗಿದೆ ನಿಮಗೆ ಎಲ್ಲ ಓಲಾ ಬಗ್ಗೆ ನೆಗೆಟಿವ್ ಹೇಳ್ತಾ ಇರ್ಬೇಕಾದ್ರೆ ನಾನು ಪಾಸಿಟಿವ್ ಹೇಳಕ್ಕೆ ಬಂದಿದ್ದೀನಿ ಅಂತ. ಆ ರೀತಿ ಅಲ್ಲ, ನಾನು ಪ್ರಾಕ್ಟಿಕಲ್ ಏನೈತೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಟಿಪಿಕಲ್ ಕನ್ನಡಿಗ ಆಗ್ಬೋದು, ಮತ್ತು ತುಂಬ ಜನ ಮಾತಾಡಿದ್ದಾರೆ ಓಲಾ ಸರ್ವಿಸ್ ಬಗ್ಗೆ ಆಗ್ಬೋದು, ಓಲಾ ಗಾಡಿಗಳ ಬಗ್ಗೆ. ಸೊ ಅವರೆಲ್ಲ ಹೇಳಿರೋದು ಏನು ಸತ್ಯನಾ ಇಲ್ಲ ಸುಳ್ಳುನಾ ಅದನ್ನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಇಂಡಿಯಾದಲ್ಲಿ ಏನಕ್ಕೆ ಈ ಮಟ್ಟಕ್ಕೆ ಬೂಸ್ಟ್ ಆಗ್ತು ಅಂತ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. 2015 ಕೂಡ ಇಂಡಿಯನ್ ಗೌರ್ಮೆಂಟು ಪುಷ್ ಮಾಡ್ತಾ ಇತ್ತೆ ಈವಿನ. ಬಟ್ ಅದು ಮೇನ್ ರೀಸನ್ ಏನಂದರೆ, ನಾವು ಯೂಸ್ ಮಾಡ್ತಿರೋಂಥ ಈಗ ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಈ ಫಾಸಿಲ್ ಫ್ಯೂಲ್ ಏನೈತೆ ಈ ಪಳಿಯುಳಿಕೆ ಇಂಧನಗಳು, ಇದು ಮುಗಿದೋಗುವಂಥ ಇಂಧನಗಳು. ಇದನ್ನ ನಾವು ಯೂಸ್ ಮಾಡ್ತಾ ಮುಗ್ದೋಗುತ್ತೆ. ಈಗ ಏನು ಯೂಸ್ ಮಾಡ್ತಾ ಇದ್ವಿ ಇದೇ ರೀತಿ ಯೂಸ್ ಮಾಡ್ತಾ ಹೋದ್ರೆ ಈಗಿರೋಂಥ ಪಳಿಯುಳಿಕೆ ಇಂಧನಗಳು ಇನ್ನು 100-120 ವರ್ಷದೊಳಗೆ ಭೂಮಿ ಮೇಲೆ ಇರಲ್ಲ, ಎಲ್ಲಾನು ಯೂಸ್ ಮಾಡಾಕಿರ್ತೀವಿ. ಆ ರೀತಿ ಆಗಿರುತ್ತೆ. ಈಗ ಇದೇ ಪಳಿಯುಳಿಕೆ ಇಂಧನ ನಾವು UAE, ದುಬಾಯಿ, ಯಾವುದು ಆಯಿಲ್ ರಿಚ್ ಕಂಟ್ರೀಸ್ ಇದೆ, ಒಪೆಕ್ ರಾಷ್ಟ್ರಗಳು ಏನಿದೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದೀವಿ. ಇದನ್ನ ಇದೇ ರೀತಿ ಮಾಡ್ತಾ ಹೋದಾಗ ಅದ್ರ ಬೇಡಿಕೆ ಜಾಸ್ತಿಯಾಗಿ ಪ್ರೊಡಕ್ಷನ್ ಕಮ್ಮಿ ಆದಾಗ ರೈಟ್ ಇನ್ನೂ ಜಾಸ್ತಿ ಆಗುತ್ತೆ. ಈಗ ನಾವು 1 ಲೀಟ್ರ್ ಪೆಟ್ರೋಲ್ಗೆ 100 ರೂಪಾಯಿ ಕೊಡ್ತಾ ಇದೀವಿ, ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ತಿಳ್ಕೊಂಡಿರೋಂಥ ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ಪಳಿಯುಳಿಕೆ ಇಂಧನಗಳನ್ನ ನಾವು ಅದರ ಫ್ಯಾಷನ್ ಫ್ಯೂಲ್ಸ್ ಏನು ಯೂಸ್ ಮಾಡ್ತಾ ಇದೀವಿ ಅದರಿಂದ ಹೊರಗಡೆ ಬರಬೇಕು ಅಂತ ಸೋಲಾರ್ ಆಗ್ಬೋದು, ವಿಂಡ್ ಎನರ್ಜಿ ಆಗ್ಬೋದು, ಇದನ್ನ ಯೂಸ್ ಮಾಡ್ಕೊಂಡು ನಾವು ಎನರ್ಜಿನ ಕನ್ಸ್ಯೂಮ್ ಮಾಡಿದ್ರೆ ಅದರಿಂದ ಮತ್ತೆ ಅದು ರಿನ್ಯೂವಬಲ್ ಎನರ್ಜಿ ಇರೋದ್ರಿಂದ ನಾವು ಎನ್ವೈರನ್ಮೆಂಟ್ಗೂ ಕೂಡ ಯಾವುದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಮೋನಾಕ್ಸೈಡ್ ಇದೆಲ್ಲ ಬಿಡುಗಡೆ ಮಾಡ್ದೇನೆ ಅರ್ಥವ್ಯವಸ್ಥೆ ಏನೈತೆ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಗೌರ್ಮೆಂಟ್ ಅವರು ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 2015 ಪುಷ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು ಇರೋದರು ಮತ್ತೆ ಕೆಲವೊಂದು ಕಂಪ್ನಿಗಳು ಚೈನಾದಿಂದ ಎಕ್ಸ್ಪೋರ್ಟ್ ಮಾಡಿ ಇಲ್ಲಿ ಸೇಲ್ ಮಾಡ್ತಿದ್ರು. ಆದರೆ ಅಷ್ಟು ಕಾಂಪಿಟೇಷನ್ ಆಗಿ ಮತ್ತೆ ಜನ ದಿನ ಬಳಸ್ತಾರಲ್ಲ ಅದಕ್ಕೆ ತಕ್ಕನಾಗಿ ಯಾವುದೇ ಗಾಡಿಗಳಿರಲಿಲ್ಲ. ಸೊ ಇದನ್ನ ತಿಳ್ಕೊಂಡವರು ಏತರ್ ಕಂಪ್ನಿಯವರು R&D ಮಾಡಿ ಆ R&D ಪ್ರಕಾರ ಮುಗಿಸಿ ಅವರು ಸೇಲ್ಸ್ ಕೂಡ ಸ್ಟಾರ್ಟ್ ಮಾಡ್ತಾರೆ. 2019 ಶೋರೂಮ್ ಎಲ್ಲ ಓಪನ್ ಮಾಡಿ ಅವ್ರದ್ದು ಗಾಡಿ ಚೆನ್ನಾಗಿತ್ತು, ಬಟ್ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿತ್ತು. ಬಟ್ ಆದರೆ ಏನಾಯಿತು ಅಂದರೆ ರೇಂಜ್ ಜಾಸ್ತಿ ಸಿಗ್ತಿರ್ಲಿಲ್ಲ, ಟಾರ್ಕು ಜಾಸ್ತಿ ಸಿಗ್ತಿರ್ಲಿಲ್ಲ. ಮಾರ್ಕೆಟಲ್ಲಿ ಹೈಯೆಸ್ಟ್ ಟಾರ್ಕು ಹೈಯೆಸ್ಟ್ ರೇಂಜ್ ಕೊಡ್ತಿದ್ದು ಅಂದರೆ ಸದ್ಯಕ್ಕೆ ಆ ಟೈಮಲ್ಲಿ 2019 ಟೈಮಲ್ಲಿ ಏತರ್ ಒಂದೇ ಆಗಿತ್ತು. ಇಲ್ಲಿಂದ ಓಲಾ ಕತೆ ಸ್ಟಾರ್ಟ್ ಆಗುತ್ತೆ. ಓಲಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾರ್ಕೆಟ್ಗೆ ಎಂಟ್ರಿ ಕೊಡೋಕ್ಕಿದೆ ಸರಿಯಾದ ಟೈಮು ಅಂತ ಬೇಗ ಎಂಟ್ರಿ ಕೊಡೋಕ್ಕೋಸ್ಕರ ಅವರು ಯುರೋಪಿಯನ್ ಕಂಟ್ರಿಲಿ ಆದಂಥ ಎಟಾರ್ಗಾ ಏನು ಎಲೆಕ್ಟ್ರಿಕ್ ಗಾಡಿ ಇತ್ತು ಅದನ್ನ ಬೈ ಮಾಡಿ ಇಂಡಿಯಾದಲ್ಲಿ ಎಂಟ್ರಿ ಕೊಡ್ತಾರೆ. ಬಟ್ ಆದರೆ ಟಿಪಿಕಲ್ ಕನ್ನಡಿಗರು ಹೇಳಿರೋ ರೀತಿ ಭಾವಿಶ್ ಸರ್ ಅಗರ್ವಾಲ್ ಒಬ್ಬರೇನೇ ಬರಲ್ಲ, ಕೋಫೌಂಡರ್ಸ್ ಇರ್ತಾರೆ. ಅಂಕಿತ್ ಭಾಟಿಯಾ, ಆನಂದ್ ಶಹಾನ್ ಮತ್ತೆ ಅಂಕಿತ್ ಜೈನ್, ಟೋಟಲ್ ಇವ್ರು 4 ಜನ ಸೇರ್ಕೊಂಡು ಈ ಕಂಪ್ನಿನ ಬೈ ಮಾಡಿ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾರೆ. ಇಂಡಿಯಾಗೆ ಬಂದಾಗ ಒಳ್ಳೆ ಸೇಲ್ಸ್ ಕೊಡ್ತಾರೆ, ಒಳ್ಳೆ ಟಾಪ್ ಸ್ಪೀಡು, ಟಾರ್ಕು, ಪವರು, IDC ರೇಂಜ್ ಆಗ್ಬೋದು ಎಲ್ಲನೂ ಕೊಡ್ತಾರೆ. ಬಟ್ ಸ್ಟಾರ್ಟಿಂಗ್ ಬಂದಾಗ ಸಸ್ಪೆನ್ಷನ್ಗಳು ಮುರಿದೋಗೋದು ಅದೆಲ್ಲ ಆಗುತ್ತೆ. ಬಟ್ ಗಾಡಿ ಆಕ್ಸಿಡೆಂಟ್ ಆಗಿ ಮುರಿದೋಯ್ತೋ ಏನಾಯ್ತೋ ಅದು ಗೊತ್ತಿಲ್ಲ. ಬಟ್ ಗಾಡಿ ಓಡಿಸ್ಬೇಕಾದ್ರೆ ಮುರಿದೋಯ್ತು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಅದೇ ಸಸ್ಪೆನ್ಷನ್ ಇರೋಂಥ ಗಾಡಿನ ಯೂಸ್ ಮಾಡ್ತಾ ಇರೋದು. 67,000 ಗಾಡಿ ಕಿಲೋಮೀಟರ್ ಓಡಿಸಿದ್ದೀನಿ ನಾನು. ಎಲ್ಲ ಗುಂಡಿಗಳಿಗೂ ಬಿಟ್ಟಿದ್ದೀನಿ, ಎಲ್ಲ ಥರನೂ ಏರಿದ್ದೀನಿ. ಬಟ್ ನನಗೆ ಯಾವಾಗಲೂ ಫ್ರಂಟ್ ಸಸ್ಪೆನ್ಷನ್ ಫೋರ್ಕ್ ಮುರ್ಕೊಂಡಿತ್ತಿಲ್ಲ. ಬಟ್ ಆದರೂ ಕೂಡ ಓಲಾದವರು ಫ್ರೀಯಾಗಿ ರಿಪ್ಲೇಸ್ ಮಾಡಿಸ್ಕೊಳ್ಳಿ ನಿಮ್ಮ ಫೋರ್ಕ್ ಮುರಿದೋರೆ ಅಂತ ಅವಾಗ ಆಫರ್ ಕೊಟ್ಟರು, ಫ್ರೀಯಾಗಿ ಹೋಗಿ ಮಾಡಿಸ್ಬೋದಾಯ್ತು. ಬಟ್ ನಾನು ಮಾಡಿಸ್ಲಿಲ್ಲ, ನನಗೆ ಯಾವುದೇ ಇಶ್ಯೂ ಅಂತ ಅನಿಸ್ಲಿಲ್ಲ, ಮಾಡಿಸ್ಲಿಲ್ಲ. ಬಟ್ ನಾನು ಹಂಗೆ ಯೂಸ್ ಮಾಡ್ತೆ. ಅದಾದಮೇಲೆ ಮಾರ್ಕೆಟಲ್ಲಿ ಓಲಾ ಬಗ್ಗೆ ವಿಡಿಯೋ ಮಾಡ್ತಾ ಟಿಪಿಕಲ್ ಕನ್ನಡಿಗರು ಹೇಳ್ತಾರೆ ಇದಕ್ಕೆ ಈ ಥರ ಕೊಡೋ ಬದಲು ಕೀನೇ ಕೊಡ್ಬೋದಾಯ್ತಲ್ಲ ಅಂತ. ಇವರು 3 ಥರನ ಕೊಟ್ಟಿದ್ದಾರೆ. ಒಂದು ಡಿಸ್ಪ್ಲೇಲಿ ಪಾಸ್ವರ್ಡ್ ಎಂಟ್ರಿ ಯೂಸ್ ಮಾಡೋವಂಥ ಗಾಡಿನೂ ಇದೆ, ಮತ್ತು ಅಲ್ಲಿ ಬಟನಲ್ಲೇ ಯೂಸ್ ಮಾಡೋವಂಥ ಗಾಡಿನೂ ಇದೆ, ಕೀ ಗಾಡಿನೂ ಇದೆ, 4 ಥರ ಗಾಡಿನೂ ಇದೆ, ಮತ್ತು ಮೊಬೈಲಲ್ಲಿ ಯೂಸ್ ಮಾಡೋಂಥ ಗಾಡಿನೂ ಇದೆ. ಬಟ್ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಹೇಳ್ಬೋದು. ಬಟ್ ಆದರೆ ಇವ್ರು ಕೀನೇ ಬಿಟ್ಟಿಲ್ಲ ಅನ್ನೋ ರೀತಿ ಹೇಳೋದು ತಪ್ಪು. ಆ್ಯಸ್ ಎ ಇನ್ಫ್ಲುಯೆನ್ಸರ್ ಆಗಿ ನೀವು ಸರ್ವಿಸ್ ಬಗ್ಗೆ ಮಾತಾಡೋದು ತುಂಬ ಖುಷಿ ವಿಚಾರ. ಸರ್ವಿಸ್ ಬಗ್ಗೆ ನೀವು ಮಾತಾಡಿರೋ ಅಂತ ನಾನು ಅದನ್ನ ಬಗ್ಗೆ ಏನು ಬ್ಲೇಮ್ ಮಾಡಲ್ಲ. ಬಟ್ ಆದರೆ ಕಂಪ್ನಿ R&Dನೇ ಮಾಡಿಲ್ಲ, ಹಂಗೆ ಮಾಡ್ತೈತೆ, ಹಂಗೆ ಸೇಲ್ಸ್ ಮಾಡ್ತೈತೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು. R&D ಮಾಡ್ದೇ 4680 ಸೆಲ್ ಆಗ್ಬೋದು, ಮತ್ತು ಹೈಪರ್ ಚಾರ್ಜಿಂಗ್ ಸ್ಟೇಷನ್ ಆಗ್ಬೋದು. ಹೌದು ಎಲ್ಲ ಕಡೆ ಚಾರ್ಜಿಂಗ್ ಸ್ಟೇಷನ್ ಇಲ್ಲ, ಬಟ್ ಅದನ್ನು ಅವ್ರು R&D ಮಾಡೇ ತಂದಿರೋದು. ಹಂಗೆ ಯಾವುದೇ ಕಂಪ್ನಿಯವರು ತಗೊಳ್ಳಿ, ನೀವು ಹಾಕೋಬಿಡಿ, ನೀವು R&D ಮಾಡಿಬಿಡಿ ತಗೊಳ್ಳಿ ಅಂತ ಯಾರು ಕೊಡಲ್ಲ. ರೋಡ್ ಸ್ಟಾರ್ X ಪ್ಲಸ್ಸು, ಭಾರತ್ 800 ಸೆಲ್ಲು, ಮತ್ತು ಬ್ರೇಕ್ ಪವರ್ ಟೆಕ್ನಾಲಜಿ, ರಿವರ್ಸ್ ಜನರು, ಈಜಿ ಪಾರ್ಕು, MOOS ಸಿಕ್ಕಾಬಟ್ಟೆ ಐತೆ. ಹೇಳ್ತಾ ಹೋಯ್ತು ಅಂದರೆ ಹೈಯೆಸ್ಟ್ ಪೇಟೆಂಟ್ ಹೋಲ್ಡಿಂಗ್ EVಲಿ ಇವಾಗಲೂ ನೀವು ಚೆಕ್ ಮಾಡಿದ್ರೆ ಅಲ್ಟ್ರಾವೈಲೆಟು, ಏತರು, ಓಲಾ ಇವೇ ಬರ್ತವೆ ಹೊರತು ಬೇರೆ ಅದಾದ ಎಸ್ಟಾಬ್ಲಿಷನ್ ಕಂಪ್ನಿ ಆದಂಥ TVSಗಳೆಲ್ಲ. ಎಡವಿದೆಲ್ಲಿ ಅಂತ ನನ್ಗನ್ಸಿದ್ದು ಅಂದರೆ ಅವ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಸೇಲ್ಸ್ ಆಗುತ್ತೆ ಅಂತ. ಅಷ್ಟೊಂದು ಸೇಲ್ಸ್ ಆಗುತ್ತೆ. ಸೊ ಆ ಸೇಲ್ಸ್ಗೆ ಅದ್ರ ತಕ್ಕನಾಗ ಅವ್ರು ಸರ್ವಿಸ್ ಕೊಡೋಕ್ಕಾಗಲ್ಲ. ಈಗ ಹೀರೋ ಆಗ್ಬೋದು, TVS ಇವ್ರದೆಲ್ಲ ಮುಂಚೆಲ್ಲ ಸರ್ವಿಸ್ ಸ್ಟೇಷನ್ ಆಗಲಿ ಸೇಲ್ಸ್ ಯಾರೇ ಆಗುತ್ತೆ ಪೆಟ್ರೋಲ್ ಗಾಡಿಗಳದ್ದು.
ಸೊ ಅಲ್ಲೇನೆ ಅವ್ರು ಸರ್ವಿಸ್ ಕೊಡ್ಬೋದು. ಓಲಾದವ್ರದ್ದು ಜಾಸ್ತಿ ಸೇಲ್ಸ್ ಆದ್ಮೇಲೆ ಸರ್ವಿಸ್ಗೆ ಗಾಡಿಗಳು ಬರೋದು ಕೂಡ ಜಾಸ್ತಿ ಆಗೈತೆ. ಅರೌಂಡ್ 10 ಲಕ್ಷ ಗಾಡಿಗಳು ಸೇಲ್ಸ್ ಆಗೈತೆ ಇಂಡಿಯಾ. ಆ 10 ಲಕ್ಷ ಸೇಲ್ಸ್ ಅಲ್ಲಿ ಒಂದು 100-200 ಗಾಡಿ ಪ್ರತಿದಿನ ಕೆಟ್ಟೋಗಿ ನಿಂತ್ಕೊಳ್ಳುತ್ತೆ. ಪ್ರಾಬ್ಲಮ್ ಆಗಲೇಬೋದು, ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಏನೋ ಒಂದು ಇಶ್ಯೂ ಆಗ್ಬೋದು, ಹಾಗೆ ಆಗುತ್ತೆ. ಬಟ್ ನನಗೆ ಆಟೋಮೆಟಿಕ್ ಆಗಿ ಗಾಡಿ ಆ ಥರ ಏನಾಗಿಲ್ಲ ನೀವು ಹೇಳ್ದಂಗೆ. ಬಟ್ ಆಸ್ ಎ ಯೂಸರ್ ಆಗಿ ಏನೂ ತೊಂದರೆ ನಾನಂತೂ ಪಟ್ಟಿಲ್ಲ. ಅದಾದ್ಮೇಲೆ ಹೇಳ್ತೀರಾ R&D ಮಾಡಿಲ್ಲ ಅಂತ. R&D ಸಿಕ್ಕಾಪಟ್ಟೆ ಮಾಡೈತೆ. ನೀವು ಸರ್ವಿಸ್ ಬಗ್ಗೆ ಮಾತಾಡೋ, ನಾನು ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಕರೆಕ್ಟ್, ನೀವು ಸರ್ವಿಸ್ ಬಗ್ಗೆ ಹೇಳ್ತಿರೋದು, ನೀವು ಒಬ್ಬ ಇನ್ಫ್ಲುಯೆನ್ಸರ್ ಆಗಿ ಅದ್ರ ಬಗ್ಗೆ ಹೇಳಿದ್ದು ಖುಷಿ ವಿಚಾರ. ನಾನು ಅದ್ರ ಬಗ್ಗೆ ಏನು ತಪ್ಪು ಹೇಳ್ತಾರೆ. ಬಟ್ ನೀವು ನಿಮಗೆ ಪ್ರಮೋಷನ್ ಕೊಟ್ಟಿಲ್ಲ ಅಂತನೋ, ಇಲ್ಲ ಯಾರು ಪ್ರಮೋಷನ್ ಇಸ್ಕೊಂಡಾರೋ ಅವ್ರಿಗೆ ಹೊರಟಾಗ್ಲಿ ಅಂತ ಮಾತಾಡೋಕ್ಕೋಸ್ಕರ ಒಂದು ಕಂಪ್ನಿನ ನೆಗೆಟಿವ್ ರೀತಿ ತೋರಿಸೋದು ತಪ್ಪು. ಯಾವುದೇ ಕಂಪ್ನಿ ಯಾರು ಸುಲಭವಾಗಿ ಒಬ್ಬ 100 ರೂಪಾಯಿ ಕೇಳಿದ್ರೆ ಇವತ್ತು ಯಾರು ಕೊಡಲ್ಲ ಅಂತದ್ರಲ್ಲಿ ಅಷ್ಟೆಲ್ಲ ಫಂಡಿಂಗ್ ಎತ್ತಿ ಅವ್ರ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಯಾರು ಕೂಡ ಜನನ್ನ ಮೋಸ ಮಾಡಿ ದುಡ್ಡು ತಗೊಂಡು ಫಾರಿನ್ ಹೋಗಿ ಸೆಟ್ಲ್ ಆಗಬೇಕು ಅಂತ ಯಾರು ಮಾಡ್ತಾಯಿಲ್ಲ, ಇಂಡಿಯಾಗೋಸ್ಕರನೇ ಮಾಡಬೇಕು ಅಂತ ಹೇಳ್ತಿರೋದು. ಆಮೇಲೆ ನೀವು ಹೇಳ್ತೀರಾ ಸೇಲ್ಸ್ ಬೀಳುತ್ತೆ ಅಂತ. ಸೇಲ್ಸ್ ಬೀಳೋಕ್ಕೆ ಮೇನ್ ಕಾರಣ ಒಂದು, ಅವರು 2025 ಆಗಸ್ಟ್ ಇದಕ್ಕಿಂತ ಮುಂಚೆ ಕೃತಿಕಾ AI ಅಂದ್ಬಿಟ್ಟು ಒಂದು ತರ್ತಾರೆ. ಈ ChatGPT, ಪರ್ಫೆಕ್ಸಿಟಿ ನಾವು ಏನು ಯೂಸ್ ಮಾಡ್ತೀವಿ ಅದೇ ರೀತಿ AI ನಮ್ಮ ಇಂಡಿಯಾದ AI ತರಬೇಕು ಅಂದ್ಬಿಟ್ಟು ಕೃತಿಕಾ AI ಅಂದ್ಬಿಟ್ಟು ತರ್ತಾರೆ. ಯಾಕಂದ್ರೆ ಅವ್ರ ಹತ್ರ ಡಾಟಾಗಳಿರುತ್ತೆ, ಅದೆಲ್ಲ ಯೂಸ್ ಮಾಡಿ ಆ ಹೊಸ ಸ್ಟಾರ್ಟ್ಅಪ್ಗೆ ಅವ್ರಿಗೆ ದುಡ್ಡು ಬೇಕಾಗುತ್ತೆ. ಆ ದುಡ್ಡನ್ನ ಫಂಡಿಂಗಲ್ಲಿ ಎತ್ತಿರ್ತಾರೆ. ಅದಾದ್ಮೇಲೆ ಫಂಡಿಂಗಲ್ಲಿ ದುಡ್ಡು ಬರಲ್ಲ ಅಂದಾಗ ಓಲಾ ಶೇರ್ಸ್ ಏನಿತ್ತು ಅದನ್ನ ಫ್ಲಡ್ಸ್ ಮಾಡಿ ಅದನ್ನ ಅಡ ಇಟ್ಟು ಆ ದುಡ್ಡನ್ನ ತಗೊಂಡು ಕೃತಿಕಾ AI ಹಾಕ್ತಾರೆ. ಅವಾಗಲೇ ಶೇರು ರಿಯಾಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ರಿಟೈಲರ್ ಹೋಲ್ಡ್ ಮಾಡಿರೋದ್ರಿಂದ ಶೇರ್ನ, ಅವಾಗ ನೆಗೆಟಿವ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 2 ಸತಿ ಫ್ಲಡ್ಸ್ ಮಾಡ್ತಾರೆ ಓಲಾ ಎಲೆಕ್ಟ್ರಿಕ್ ಸೇಲ್ಸ್ ಶೇರ್ಗಳನ್ನ, ಅದರಿಂದ ಶೇರ್ ಕೆಳಗೆ ಬೀಳುತ್ತೆ. ಸೊ ನಾನಿಲ್ಲಿ ಓಲಾ ಮಾಡಿರೋದು ಸರಿ ಅಂತ ನಾನು ಹೇಳ್ತಿಲ್ಲ. ಬಟ್ ಒಳ್ಳೆ ಕಾಂಪಿಟೇಷನ್ ಅಂತ ಕೊಟ್ಟವ್ರೆ ಮಾರ್ಕೆಟಲ್ಲಿ. ಇಷ್ಟು ಕಮ್ಮಿ ರೇಟ್ಗೆ ಪ್ರತಿಯೊಬ್ಬರು ಎಲೆಕ್ಟ್ರಿಕ್ ಗಾಡಿನ ತಗೊಂಡು ಓಡಿಸ್ಬೇಕು ಅಂದರೆ ಅದಕ್ಕೆ ಕಾರಣನೇ ಓಲಾ ಅಂತ ಹೇಳ್ತೀನಿ. ನೋಡಿ, ಇದಿಷ್ಟು ಓಲಾ ಬಗ್ಗೆ. ನಾನು ಓಲಾನ ಪರ್ಚೇಸ್ ಮಾಡಿ ಅಂತಲಾಗಲಿ ಇಲ್ಲ ಪರ್ಚೇಸ್ ಮಾಡಬೇಡಿ ಅಂತಲಾಗಲಿ ಏನು ಹೇಳ್ತಿಲ್ಲ. ಅದರಲ್ಲಿ ಏನು ಪ್ರಾಕ್ಟಿಕಲ್ ಇತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಕಂಪ್ನಿ ಬ್ಯಾನ್ ಮಾಡಿಬಿಡಿ, ಬೆಂಕಿ ಹಚ್ಬಿಡಿ, ಅದು ಆಗೋದು ಇಲ್ಲ, ಅದು ಮಾಡೋಕ್ಕಾಗೋದು ಇಲ್ಲ. ಅಲ್ಲ, ನೀವು ವಿಡಿಯೋ ಮಾಡಿದ ತಕ್ಷಣ ಬ್ಯಾನ್ ಆಗಿ ಹೋಗಿದ್ದೀರ, ದೇಶ ಯಾಕೆ ಹಿಂಗೆ ಆಗ್ತಿತ್ತು? ಹಂಗಾಗಿದ್ರೆ ನಮ್ಮ ರಾಜಕಾರಣಿಗಳು ಕೋಟಿ ದುಡ್ಡು ಮಾಡ್ಕೊಂಡು ದುಬೈ, ಸಿಂಗಾಪುರು, ಲಂಡನ್ಗೆ ಹೋಗಿ ಸೆಟ್ಲ್ ಆಯ್ತಿದ್ದೀರಾ? ಅದೆಲ್ಲ ಆಗೋದಿಲ್ಲ. ಪ್ರಾಕ್ಟಿಕಲಾಗಿ ಆಗಂಗೆ ಮಾತಾಡಿ, ಸುಮ್ಮನೆ ಏನೋ ಆಗ್ದೇ ಇರೋ ಮಾತೆಲ್ಲ ಆಗಲ್ಲ. ಓಕೆ, ಇದಿಷ್ಟು. ಬಟ್ ನಾನು ಒಂದು ಹೇಳೋದು, ಈಗ ನೋಡ್ಬೋದು ನೀವು ಎಷ್ಟೋ ಓಲಾ ಗಾಡಿಗಳು ಬಂದೈತೆ, ಪ್ರಾಬ್ಲಮ್ ಇಲ್ಲ ಅಂತ ಹೇಳಲ್ಲ. ಬಟ್ 5% ಬಂದಿರ್ಬೋದು ನನ್ನ ಪ್ರಕಾರ ಸೇಲ್ಸಲ್ಲಿ. 10 ಲಕ್ಷ ಸೇಲ್ಸ್ ಆಗಿರೋದು ಗುರು. ಇಲ್ಲಿ ನೋಡಿ, ಇದರಲ್ಲಿ ಈ ಗಾಡಿ ನೋಡಿ, ಇಲ್ಲಿ ಇಬ್ಬರಲ್ಲಿ ಕುತ್ಕೊಂಡು ಮುಂದ್ಗಡೆ ಹಿಂದೆ ಮುಂದೆ ಎಲ್ಲ ಐಕೋ ಓಡಾಡ್ತಾರೆ. ಹಂಗಾಗಿರಿ ಅದು ಮುರಿದೋಗ್ಬೇಕಾಯ್ತಲ್ಲ. 20% ನಾನು ಗಾಡಿ ಓಡಿಸ್ಬೇಕಾದ್ರೆ ಇವತ್ತು ಬರೀ ಓಲಾಗಳನ್ನೇ ನೋಡಿದ್ದೀನಿ, ಓಲಾ ಬಗ್ಗೆ ವಿಡಿಯೋ ಮಾಡ್ಬೇಕಾರೆ. ಸೊ ನಾನು ಹೇಳ್ತಾ ಇರೋದು ಏನಂದರೆ, ಈ ಸರ್ವಿಸ್ ಇಶ್ಯೂ ಏನಾಯ್ತು ಅದು ಸಾಲ್ವ್ ಆಗುತ್ತೆ ನಾಳೆ ಮೇಲೆ. ನನಗೇನು ಪ್ರಮೋಷನ್ ಕೊಟ್ಟಾರೆ ಓಲಾದವರು, ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಆ ರೀತಿ ಏನಿಲ್ಲ ಕಣಪ್ಪ, ₹1 ದುಡ್ಡು ಬಂದಿಲ್ಲ ನನಗೆ ಯೂಟ್ಯೂಬಿಂದ. ನಾನು ಆ್ಯಸ್ ಎ ಯೂಸರ್ ಆಗಿ ನನಗೆ ಏನಾಯ್ತು ಅದನ್ನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ಮೇಲೆ ನಾನು ಪರ್ಚೇಸ್ ಮಾಡಿ ಅಂತಲೂ ಹೇಳಲ್ಲ. ಸರ್ವಿಸ್ ಇಶ್ಯೂ ಫಿಕ್ಸ್ ಆದಮೇಲೆ ಪರ್ಚೇಸ್ ಮಾಡಿ. ನನ್ನ ಪ್ರಕಾರ ಬೇಗ ಫಿಕ್ಸ್ ಮಾಡಿಸ್ತಾರೆ ಅನಿಸುತ್ತೆ ಓಲಾದವರು. ಯಾಕಂದರೆ ಸೇಲ್ಸು ಸಿಕ್ಕಾಬಿಟ್ಟೆ ಡೌನ್ ಆಗೈತೆ. ನಮ್ಮ ಜನಗಳು ಯಾರೋ ದಡ್ರಲ್ಲ, ಹೇಳಿದ ತಕ್ಷಣ ಹೋಗಿ ತಗೊಳಕ್ಕೆ, ಹೇಳ್ದಾನೆ ಇದ್ದಾಗ ತಗೊಳ್ದಾನೆ ಇರೋಕ್ಕೆ. ಆ ಥರ ಯಾರೋ ಒಂದು 10% ಜನ ಮಾಡ್ಬೋದೇನೋ. ಬಟ್ ನಾವು ಈ ಆಲ್ಮೋಸ್ಟ್ ಆಲು ಎಲ್ಲ ನೋಡ್ಬಿಡ್ತಾಳದು. ಸೊ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನಾರ